ಯಾವುದಕ್ಕೂ ತುಂಬ ಹುಷಾರಾಗಿರಬೇಕು. ಈ ರಾಜೇಂದ್ರ ಬಾಬುನ ನಂಬೋಕ್ಕಾಗಲ್ಲ. 10 ಲಕ್ಷ ಕೊಡ್ತೀನಿ ಅಂತನೋ ಹೇಳಿದಾನೆ. ಆದರೂ ದುಡ್ಡು ಕೈಗೆ ಬರೋ ತನಕ ಗ್ಯಾರಂಟಿ ಇಲ್ಲ. ಬಂದ್ರ ಸರ್? ನನಗೆ ಗೊತ್ತು ನೀವು ಬಂದೇ ಬರ್ತೀರಾ, ಮಾತಿಗೆ ತಪ್ಪಲ್ಲ ಅಂತ. ಜಾನಕಿರಾಮನ್ ಅಳಿಯ ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ವ ನಿನಗೆ? ಏನು ಸರ್ ಈ ರೀತಿ ಅವಮಾನ ಮಾಡ್ತಿದ್ದೀರಾ? ನೀನು ಹೀಗೆ ಮುಂದುವರೆದ್ರೆ ಇನ್ನಷ್ಟು ಅವಮಾನಗಳನ್ನ ಎದುರಿಸ್ಬೇಕಾಗತ್ತೆ. ನೀನು ಮಾತ್ರ ಅಲ್ಲ, ನಿನ್ನ ಕಾರಣಕ್ಕೋಸ್ಕರ ಆ ಜಾನಕಿರಾಮನ್ ಮನೆಯವರು ಎಲ್ಲರ ಎದುರಿಗೂ ತಲೆ ತಗ್ಗಿಸ್ಬೇಕಾಗತ್ತೆ. ಸರ್ ಈ ಟೈಮಲ್ಲಿ ಇವೆಲ್ಲ ಬೇಕಾ? ನೀವು ದುಡ್ಡು ಕೊಟ್ಬಿಟ್ರೆ ನನ್ನ ಪಾಡಿಗೆ ನಾನು ಹೊರಟೋಗ್ತೀನಿ. ನಿನ್ನ ಪಾಡಿಗೆ ನೀನು ದೂರ ಎಲ್ಲಾದ್ರೂ ದೇಶಾಂತರ ಹೋಗ್ಬಿಡು ಅಂತಲೇ ನಾನು ದುಡ್ಡು ಕೊಡ್ತಾ ಇರೋದು ನಿನಗೆ. ಅಂದರೆ ಕರೆಕ್ಟ್ ಆಗಿದೆ ಅಲ್ಲ?